ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಡಿಸೈನ್ಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ರಿಂಗ್ ಬೀಡ್ ಒಳಗಡೆ ಹೋಗೋವಂಥದ್ದು ಸ್ಮಾಲ್ ಸೈಜ್ ಬೀಡ್ಸು ಯಾವುದಾದ್ರೂ ಆಗಿರ್ಬೋದು, ಅದನ್ನು ತಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಮಾಲ್ ಸೈಜು 3mm ಬೀಡನ್ನ ತಗೊಳ್ತಾ ಇದ್ದೀನಿ. ಒಟ್ಟು ನಾನು 3 ಟೈಪ್ ಬೀಡನ್ನ ತಗೊಳ್ತಾ ಇದ್ದೀನಿ. ಫಸ್ಟು ಸ್ಯಾರಿ ರೈಟ್ ಸೈಡ್ ಎಡ್ಜಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ರೈಟ್ ಸೈಡ್ ಎಡ್ಜಿಗೆ ದಾರನ ಹಾಕಿ 2 ನಾಟನ್ನ ಮಾಡ್ಕೊಳ್ಳಿ. ನಾಟನ್ನ ಮಾಡ್ಕೊಂಡಿದ್ದು ಹೋಲಲ್ಲೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಇದು ಸ್ಟಾರ್ಟಿಂಗ್ ಮೆಥಡು. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸು ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 5 ಚೈನ್ಸ್ನ ಹಾಕಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು 5 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಆದಮೇಲೆ ಎಗೈನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 ಎಗೇನ್ 5 ಚೈನ್ಸ್ನ ಹಾಕ್ಕೊಂಡು ಈ ಚೈನು ಅಷ್ಟೇ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು. ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಒಳಗಡೆ ನಾನಿಲ್ಲಿ ರೌಂಡ್ ಶೇಪ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಈಗ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಬೇಕಾದ್ರೆ ಸ್ಯಾರಿ ಸುಕ್ಕಾಗದೇ ಇರೋ ರೀತಿಯಲ್ಲಿ ನಾವು ಬಟ್ಟೆಗೆ ಲಾಕ್ನ ಮಾಡಬೇಕು. ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 5 ಚೈನ್ಸ್ನ ಹಾಕ್ಬಿಟ್ಟು ಮತ್ತೆ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೋಬೇಕು. ಅದು ಅಷ್ಟೇ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ 5 ಚೈನ್ಸ್ನ ನಾವು ಲಾಕ್ ಮಾಡಬೇಕಾದ್ರೆ ಇದು ಬೇಸ್ ಲೈನ್ ಆಗಿರೋದ್ರಿಂದ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 1 ಪಾಯಿಂಟ್ ಒಳಗೇ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಎಲ್ಲಿಗೆ ಲಾಕ್ ಕಾಣಿಸುತ್ತೋ ಅಂದರೆ 5 ಚೈನ್ ಲಾಕ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು ನಾವು. ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳಿ. 5 ಚೈನ್ಸ್ ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು 5 ಚೈನ್ಸ್ನ ಹಾಕಬೇಕು. ಬೀಡ್ ಆದಮೇಲೆ 3 ಟೈಮ್ಸು 5 ಚೈನ್ಸ್ನ ಹಾಕ್ಕೋಬೇಕು. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ 2 ಚೈನ್ಸ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ನಾನು 2 ಟೈಮ್ಸು 5 ಚೈನ್ನ ಹಾಕಿದ್ದೀನಿ. ಮಿಡಲಲ್ಲೆಲ್ಲ 3 ಟೈಮ್ಸ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀನಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆಯಲ್ಲ, 5 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. 2 ಟೈಮ್ಸು ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೋಬೇಕು. ಇನ್ನು 5 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು
ಈಗ 5 ಚೈನ್ ಲಾಕ್ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಬೇಸ್ ಲೈನಲ್ಲಿರೋ 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ಮತ್ತೆ 2 ಚೈನ್ಸ್ನ ಹಾಕ್ಕೊಳ್ಳಿ. 1 2 2 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ 5 ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಗ್ಯಾಪಿಗೆ ನಾವು 2 ಚೈನ್ನ ಹಾಕಿ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ 3 ಲೂಪ್ ಆಗಿರುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ರಿಂಗ್ ಬೀಡ್ ಒಳಗಡೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ರಿಂಗ್ ಬೀಡ್ ಒಳಗಡೆ ಹೋಗಬೇಕು, 3 ಲೂಪ್ ಆಗುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ತೋರಿಸ್ತೀನಿ ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ರಿಂಗ್ ಬೀಡ್ ಒಳಗಡೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ, 2 ಸಲ ದಾರ ತೊಗೊಂಡ್ರೆ ಫ್ರೆಂಡ್ಸ್ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಒಂದ್ಸಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ, ರಿಂಗ್ ಬೀಡ್ ಒಳಗಡೆ ಹೋಗಿ 3 ಲೂಪ್ ಆಗುತ್ತೆ, ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ ರಿಂಗ್ ಬೀಡ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಷ್ಟೇ ಡಬಲ್ ಕ್ರೋಶೆ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಮಗೆ ರಿಂಗ್ ಬೀಡ್ ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೀವಿಲ್ಲಿ ಡಬಲ್ ಕ್ರೋಶೆ ಬದಲು ಆರ್ಚ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ತ್ರಿಬಲ್ ಕ್ರೋಶೆನೂ ಮಾಡ್ಕೋಬೋದು. ಈ ಡಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೆ ಒಂದು ಸಣ್ಣ ಒಂದು ಉದ್ದ ಮಾಡ್ಕೋಬೇಡಿ. ಸೊ ಆರ್ಚು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ, ಹಾಗಾಗಿ ಹೇಳ್ತಿರೋದು. ಈಗ ಡಬಲ್ ಕ್ರೋಶೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಈ 5 ಚೈನ್ ಇದೆ ಅಲ್ವಾ, ಆ 5 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ಆರ್ಚ್ ಕಂಪ್ಲೀಟ್ ಆದಮೇಲೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಡಬಲ್ ಕ್ರೋಶೆಗಳು ಈಕ್ವಲಾಗಿ ಮಾಡ್ಕೋಬೇಕು. ಒಂದು ಉದ್ದ ಒಂದು ಸಣ್ಣ ಮಾಡೋದ್ರಿಂದ ಆರ್ಚ್ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ನಾನು ಹೇಗೆ ಹಾಕಿದ್ದೀನಿ ಅದೇ ರೀತಿಯಲ್ಲಿ ನೀವು ಹಾಕ್ಕೊಳ್ಳಿ. ಸೊ ನಿಮ್ಮದು ಇದೇ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಈಗ ಡಬಲ್ ಕ್ರೋಶೆ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೋಬೇಕು. 2 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 5 ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 5 ಈ 5 ಚೈನ್ನ ಹಾಕ್ಕೊಂಡು 5 ಚೈನ್ ಲಾಕ್ ಏನು ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 2 ಚೈನ್ಸ್ನ ಹಾಕ್ಕೋಬೇಕು. 1 2 2 ಚೈನ್ಸ್ನ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ನ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಕ್ರೋಶನ ರಿಂಗ್ ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ, ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ, ಮತ್ತು ಅದೇ ರಿಂಗ್ ಬೀಡ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ರಿಂಗ್ ಬೀಡ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಾವು ರಿಂಗ್ ಬೀಡ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನೊಂದು ಸ್ವಲ್ಪ ಡಿಸೈನ್ನ ಹಾಕಿದ್ದೀನಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಆರ್ಚ್ಗಳು ಅಷ್ಟೇ ಈಕ್ವಲ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಹೇಗೆ ಹಾಕಿದ್ದೀನಿ ಅದೇ ಥರ ನೀವು ಟ್ರೈ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ನ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಮಾಡಲಿಕ್ಕೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ದಾರನ ಹಾಕಿ 2 ನಾಟ್ನ ಮಾಡ್ಕೊಂಡಿದ್ದೀನಿ. ಈಗ ಅದೇ ಹೋಲಿಗೆ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೇಮ್ ಹೋಲಲ್ಲೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು.
ನೆಕ್ಸ್ಟು ಪಕ್ಕದಲ್ಲಿ ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸು ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೋಬೇಕು. 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5. ಈ 5 ಚೈನ್ಸ್ನ ಹಾಕ್ಕೊಂಡು 5 ಚೈನ್ ಲಾಕ್ ಏನು ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಸೊ ಈ 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಈ 5 ಚೈನಿಗೆ ನಾವು ಕುಚ್ಚನ್ನ ಕಟ್ಟಲಿಕ್ಕೆ ಅಂತ ಮಾಡ್ಕೊಂಡಿರೋದು. ಈಗ 2 ಚೈನ್ಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ 2 ಚೈನ್ಸಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಆ 2 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆ ಅಲ್ವಾ, ಆ ಹೋಲಿಗೆ ಹೋಗಿ 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡು ದಾರನ ಮೇಲ್ ಮಾಡಿ ನೋಡಿ, ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ನೋಡಿ, ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲು ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಒಂದೇ ಸಲ ಈಚೆ ಬರಬೇಕು. ಸೊ ಆವಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಬೀಡನ್ನ ಹಾಕ್ದಲೇ ಒಂದ್ಸಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಂದ್ಸಲಿ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಹಾಗೇ ಡಬಲ್ ಕ್ರೋಶೆನ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಈಗ 1 ಟೈಮ್ ಹಾಗೇ ಹಾಫ್ ಡಬಲ್ ಕ್ರೋಶೆ ಆಗಿದೆ. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಹಾಗೇ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದ್ಸಲಿ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಒಂದ್ಸಲಿ ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಹೋಗಬೇಕು. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ಫಸ್ಟ್ ನಿಮಗೇ ತಲುಪುತ್ತೆ. ನೋಡಿ, ಇಲ್ಲಿ ನಾನು ಒಂದ್ಸಲಿ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಂದ್ಸಲಿ ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಮತ್ತು ಒಂದು ವೇಳೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ನಿಮಗೇನಾದರೂ ಹೊಸ ವೀಡಿಯೋಸ್ಗಳು ಬೇಕು ಅನ್ನೋದಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಫ್ರೆಂಡ್ಸ್. ನಾನು ಆ ಡಿಸೈನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ID-ನ ನಾನು ಯೂಟ್ಯೂಬ್ ಬಯೋದಲ್ಲಿ ನಾನು ಹಾಕಿದ್ದೀನಿ. ಅಲ್ಲೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಆರ್ಚ್ ಕಂಪ್ಲೀಟ್ ಆದಮೇಲೆ ಈ 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 2 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 5 ಚೈನ್ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಅಂದರೆ 2 ಚೈನ್ ಹಾಕಿ ಸೆಕೆಂಡ್ ಲೇಯರಲ್ಲಿ ನಾವು 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ. ಸೊ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ಸ್ನ ಹಾಕ್ಕೊಳ್ಳಿ. ಈ 5 ಚೈನ್ಸ್ ಏನಿದೆ ಇಲ್ಲಿ ಕುಚ್ಚನ್ನ ಕಟ್ಟಲಿಕ್ಕೆ ಅಂತ ಹಾಕ್ತಾ ಇರೋದು. 5 ಚೈನ್ನ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ 2 ಚೈನ್ಸ್ ಇದೆಯಲ್ಲ, ಆ 2 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ 3 ಲೂಪ್ ಆಗಿರುತ್ತೆ. ಸೊ 3 ಲೂಪಿಂದನೂ
ಅಟ್ ಎ ಟೈಮ್ ಈಚೆ ಬರಬೇಕು ನೋಡಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈಗ ಮತ್ತೆ ಒಂದು ಹಾಗೇ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಬೀಡ್ ಹಾಕಿ ಒಂದು ಹಾಫ್ ಡಬಲ್ ಕ್ರೋಶೆ, ವಿತೌಟ್ ಬೀಡ್ ಹಾಫ್ ಡಬಲ್ ಕ್ರೋಶೆ ಅಲ್ವಾ. ಸೊ ಹಾಗೇ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಅಟ್ ಎ ಟೈಮ್ ನಾನು 4 ಬೀಡನ್ನ ತೊಗೊಂಡಿದ್ದೀನಿ. ಸೊ ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಮತ್ತು ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 3 ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಇದೇ ಥರ ನಾವು ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಆರ್ಚ್ಗಳು ಅಷ್ಟೇ ಈಕ್ವಲ್ ಆಗಿದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ 5 ಚೈನ್ ಗ್ಯಾಪ್ ಏನಿದೆ ಈ 5 ಚೈನಲ್ಲಿ ಕುಚ್ಚನ್ನ ಕಟ್ಟಬೇಕು. ಸೊ ನಾನಿಲ್ಲಿ ಕೊನೆಯಲ್ಲಿ ಏನು ಮಾಡಿದ್ದೀನಿ ಅಂದರೆ ದಾರ ಮಿಕ್ಕಿತ್ತಲ್ವ ಆ ದಾರನ ಟ್ರಿಮ್ ಮಾಡಿಕೊಂಡು ಚೂರು ದಾರನ ಮಿಕ್ಕಿಸ್ಕೊಂಡು ಕೊನೆಯಲ್ಲಿ ಈ ಥರ ಗ್ಲೂ ಹಾಕಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿ ಈ ಥರ. ಸೊ ಈಗ ಕುಚ್ಚನ್ನ ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಕುಚ್ಚನ್ನ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟಲಿಕ್ಕೆ ನಾನು 137 ದಾರನ ತೊಗೊಂಡಿದ್ದೀನಿ. ಅದು ಡಬಲ್ ಆಯಿತು ಅಂದರೆ 267 ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನೀವು ಇಲ್ಲಿಗೆ ಬೇಕು ಅಂದರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಅಂಟಿಸ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.